ನಮಸ್ಕಾರ ಸ್ನೇಹಿತರೆ. ಇವತ್ತು ಬ್ರಹ್ಮ, ವಿಷ್ಣು ಮತ್ತು ಶಿವ ಅವರ ಉತ್ಪತ್ತಿ ಅಂದರೆ ಜನನದ ಬಗ್ಗೆ ಕಬೀರ ಸಾಗರದಲ್ಲಿ ಪ್ರಮಾಣವಿರುವುದನ್ನು ಸಂತ ರಾಮ್ಪಾಲ್ಜಿ ಮಹಾರಾಜರ ಸತ್ಸಂಗದಿಂದ ತಿಳಿದುಕೊಳ್ಳೋಣ. ಇಂದಿನಿಂದ 600 ವರ್ಷಗಳ ಮೊದಲು ಪರಮಾತ್ಮ ಹೇಳಿದರು, ಬ್ರಹ್ಮ ವಿಷ್ಣು ಮಹೇಶರು ನಾಶವಾಗುವವರು, ಇವ್ರದ್ದು ಜನ್ಮ ಮೃತ್ಯು ಆಗುತ್ತದೆ, ಇವರ ತಂದೆ ತಾಯಿ ಇದ್ದಾರೆ. ಆದರೆ ನಮಗೆ ವಿಶ್ವಾಸವಾಗಲಿಲ್ಲ. ಆದರೆ ಇಂದು ವಿಶ್ವಾಸವಾಗುವುದು. ಈಗ ತೋರಿಸ್ತೇನೆ ನಿಮಗೆ. ಪುಣ್ಯಾತ್ಮರೇ, ಪರಮಾತ್ಮನನ್ನು ಗುರುತಿಸಬೇಕು ನಾವು. ಮತ್ತು ಯಾವಾಗ ನಮಗೆ ದೃಢ ವಿಶ್ವಾಸವಾಗುವುದು ಕಬೀರ್ ಇಸ್ ಗಾಡ್, ನಂತರ ನಥಿಂಗ್ ಎಲ್ಸ್, ನಂತರ ಏನೂ ಶೇಷ ಉಳಿಯುವುದಿಲ್ಲ. ನಂತರ ಅವರ ಮೂಲಕ ಹೇಳಲಾದ ಸಾಧನೆ ಮತ್ತು ವಿಶ್ವಾಸವಾಗಬೇಕು. ಏನೆಂದರೆ ಇದೇ ಮಂತ್ರವಿದೆ, ಮೋಕ್ಷ ಮಾರ್ಗದ, ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾದರೆ ಮಾತೇ ಮುಗಿಯಿತು. ಈಗ ಗೊತ್ತಿಲ್ಲ, 360 ಜನ ಗುರು, 360 ಮಂತ್ರಗಳನ್ನು ಮಾಡಿಟ್ಟಿದ್ದಾರೆ ಇವರು. ಇದು ಮನಸ್ಸೇಚ್ಛೆ ಆಚರಣೆಯಾಗಿದೆ. ಇದರ ಪ್ರಮಾಣ ಸದ್ಗ್ರಂಥಗಳಲ್ಲಿ ಇಲ್ಲ. ಹಾಗಾದರೆ ಮೊಟ್ಟ ಮೊದಲು ನಾವು ಈ ಕತ್ತಲೆಯನ್ನು ದೂರ ಮಾಡಬೇಕು, ಅಜ್ಞಾನವನ್ನು ದೂರ ಮಾಡಬೇಕು, ಅಜ್ಞಾನವನ್ನು ನಾಶಗೊಳಿಸಬೇಕು. ಈ ತತ್ವಜ್ಞಾನದ ಬೆಳಕಿನಲ್ಲಿ ನೀವು ಬರಬೇಕು. ಈಗ ನೋಡಿ, 600 ವರ್ಷಗಳ ಮೊದಲು ಪರಮಾತ್ಮನು ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಕಬೀರ ವಾಣಿಯಲ್ಲಿ, ಕಬೀರ ಸಾಗರದಲ್ಲಿ ಅದನ್ನು ಆದರಣೀಯ ಧರ್ಮದಾಸ ಸಾಹೇಬರು ಲಿಪಿಬದ್ಧ ಮಾಡಿದ್ದಾರೆ. ಅದರಲ್ಲಿ ಹೀಗೆ ಬರೆಯಲಾಗಿದೆ, ಸ್ವತಃ ಓದಿ. ಇದು ನೋಡಿ, ಕಬೀರ ಸಾಗರ ಸಂಪೂರ್ಣ 11 ಭಾಗ. ಖೇಮರಾಜ್ ಶ್ರೀಕೃಷ್ಣದಾಸ್ ಬೊಂಬೈದಿಂದ ಪ್ರಕಾಶಿತವಾಗಿದೆ. ಇದು ಹಳೆಯ ಪ್ರಕಾಶನವಾಗಿದೆ, ಬಹಳ ಹಳೆಯದು. ಇಲ್ಲಿ ನೋಡಿದಂತೆ ಕಬೀರ್ ಸಾಗರ್, ಜ್ಞಾನ್ ಸಾಗರ್ ಪ್ರಥಮ್ ಖಂಡ್, ಕಬೀರ್ ಪಂಥಿ ಭಾರತ್ ಪಥಿಕ್, ಸ್ವಾಮಿ ಯುಗಲಾನಂದ್ ಬಿಹಾರಿ ಮೂಲಕ ಪರಿಷ್ಕೃತ. ಮುದ್ರಕ ಹಾಗೂ ಪ್ರಕಾಶಕರು ಖೇಮರಾಜ್ ಶ್ರೀ ಕೃಷ್ಣದಾಸ್, ಅಧ್ಯಕ್ಷ ಶ್ರೀ ವೆಂಕಟೇಶ್ವರ ಪ್ರೆಸ್, ಖೇಮರಾಜ್ ಶ್ರೀ ಕೃಷ್ಣದಾಸ್ ಮಾರ್ಗ, ಮುಂಬೈ. ಈಗ ನಾವು ಓದೋಣ ಇದರ ಬೋಧ್ ಸಾಗರ್ ಜ್ಞಾನಬೋಧದಲ್ಲಿ. ಇದು ಜ್ಞಾನಬೋಧ್ ಮತ್ತು ಇದು ಬೋಧ್ ಸಾಗರ್. ಪುಟ ಸಂಖ್ಯೆ 21ರಲ್ಲಿ ನಾವು ಓದೋಣ. धर्मदास ये जग बोराना, कोई न जाने पद निर्वाणा, यही कारण मैं कथा पसारा, जग से कहिए वो राम न्यारा. ಇದು ರಾಮ ಇದೆ, ನಾಮ ಎಂದು ಇವರು ತಪ್ಪು ಮಿಸ್ಪ್ರಿಂಟ್ ಮಾಡಿದ್ದಾರೆ, ಕಬೀರ ಪಂಥಿಯವರು. यही ज्ञान जग जीव सुनावो, सब जीवों का भरम नसावो, अब मैं तुमसे कहूँ चिताई, त्रिदेवन की उत्पत्ति भाई. कुछ संक्षेप कहूँ गहुराई, सब संशय तुमरे मिट जाई, भरम गए जग वेद पुराना, आदि राम का भेद न जान्या. ಇದು ರಾಮ ಆಗಿದೆ, ನಾಮ ಅಲ್ಲ. राम राम सब जगत बखाने, आदि राम कोई बिरला जाने. ಈ ನಾಮ ಇವರೇನು ಬರೆದಿದ್ದಾರೆ, ತಪ್ಪು ಬರೆದಿದ್ದಾರೆ, ಈ ಮಿಸ್ಪ್ರಿಂಟ್. ನಂತರ ಇವರು ಸಂಶೋಧನೆ ಮಾಡಿದರು, ಆದರೆ ಇವರಿಗೆ ಬುದ್ಧಿ ಅಂತೂ ಇರಲಿಲ್ಲ. ಈಗ ನಿಜವಾಗಿ ಇಲ್ಲಿ ನಡೆಯುತ್ತಿದೆ ಏನೆಂದರೆ, ರಾಮ ರಾಮ ಸಬ್ ಜಗತ್ ಬಖಾಣೆ. ಆದಿರಾಮ್, ಆದಿರಾಮ್ ಅಂದರೆ ಸನಾತನ ಪರಮಾತ್ಮ, ಎಲ್ಲಕ್ಕಿಂತ ಮೊದಲ ಪ್ರಥಮ ಪುರಾತನ ಭಗವಂತ. कोई बिरला जाने, ज्ञानी सुने सो हृदय लगाई, मूर्ख सुने तो गम ना पाई, माँ अष्टंगी पिता निरंजन, ये जम दारुण वंशन अंजन. ಈಗ ಇವರ ತಾಯಿ ಅಷ್ಟಂಗಿ ದುರ್ಗೆ ಆಗಿದ್ದಾರೆ, ತಂದೆ ಜ್ಯೋತಿ ನಿರಂಜನ್ ಕಾಲನು. पहले कीन निरंजन राई, पीछे से माया उपजाई, माया रूप देख अति शोभा, देव निरंजन तन मन लोभा, कामदेव धर्मराय सताए, देवी को तुरंत दर खाए. ಇಲ್ಲಿ ಕಾಲನನ್ನು ಧರ್ಮರಾಯ ಎಂದು ಹೇಳಲಾಗಿದೆ. पेट से देवी करी पुकारी, हे साहेब मोहे करो उबारी, टेर सुनी सतगुरता आए, अष्टंगी को बंद छुड़वाए. ಇಲ್ಲಿ टेर सुनी तहाँ हम आए. ಇದನ್ನು ಪರಮಾತ್ಮ ಸ್ವತಃ ಮಾಡಿ ಹೋಗಿದ್ದರು, ಇವರು ತಪ್ಪು ಬರೆದಿದ್ದಾರೆ. ಧರ್ಮರಾಯ ಅಂದರೆ ಕಾಲ ನಿರಂಜನನು. हिकमत की ना नख रेखा से भग कर लेना, धर्मराय करे भोग विलासा, माया को रही तब आशा. 3 पुत्र अष्टंगी जाए, ब्रह्मा विष्णु शिव नाम धराए, 3 देव विस्तार चलावे, इनमें यो जग धोखा खावे. पुरुष गम को कैसे को पावे, काल निरंजन जग भरमावे,
तीन लोक अपने सुत दीन्या, सुन निरंजन बासा लीन्या। अलख निरंजन सुन ठिकाना, ब्रह्मा विष्णु शिव भेद न जाण्या। ಬ್ರಹ್ಮ ವಿಷ್ಣು ಮಹೇಶರಿಗೆ ಅವರ ತಂದೆ ಯಾರೆಂದು ಇಂದಿನ ತನಕ ಗೊತ್ತಿಲ್ಲ. तीन देव सो उसको ध्यावे, निरंजन का वे पार न पावे। ಈಗ ಬ್ರಹ್ಮ ಸಾಧನೆ ಇವರು ಮಾಡುತ್ತಿದ್ದಾರೆ, ಆದರೆ ಇವರಿಗೆ ಇಂದಿನ ತನಕ ಸಿಕ್ಕಿಲ್ಲ. अलख निरंजन बड़ा बटपारा, तीन लोक जीव कीन आहारा। ಇವನು ಮೋಸಗಾರನು, ಮೂರು ಲೋಕದ ಜೀವಾತ್ಮಗಳನ್ನು ತಿನ್ನುತ್ತಿದ್ದಾನೆ. ब्रह्मा विष्णु शिव नहीं बचाए, सकल खाए पुन दूर उड़ाए। ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶರನ್ನು ಕೊಲ್ಲುವನು, ಇವರನ್ನು ತಿನ್ನುವನು. तिनके सुत हैं तीनों देवा, अंधर जीव करते हैं सेवा। होय होय। ಹೇಳ್ತಾರೆ ಈ ಕಾಲನ ಮೂರು ಪುತ್ರರು ಬ್ರಹ್ಮ ವಿಷ್ಣು ಮಹೇಶ್ ಮತ್ತು ಈ ಅಜ್ಞಾನಿಗಳು ಜ್ಞಾನಹೀನರು, ಜ್ಞಾನವಿಲ್ಲದವರು ಹೇಳುತ್ತಾರೆ, ಇವರದೇ ಪೂಜೆ ಮಾಡುತ್ತಾರೆ. अकाल पुरुष काहू नहीं चीन्या, काल पाए सभी गए लीन्या। तीन देव और असुर अवतारा, ताको भजे सकल संसारा। गुण तीनों का ये विस्तारा, धर्मदास मैं कहूँ पुकारा। गुण तीनों की भक्ति में ये भूल पड़ो संसार, कहें कबीर निज नाम बिना कैसे उतरो पार। तीन देव की जो करते भक्ति, इनकी कदे ना हो मुक्ति। ಈಗ ಪುಣ್ಯಾತ್ಮರೇ, ಒಂದು ವೇಳೆ ಬುದ್ಧಿವಂತ ವ್ಯಕ್ತಿಯಾಗಿದ್ದರೆ ಆಶ್ಚರ್ಯಪಡುತ್ತಿದ್ದನು. ಅರೆ, 600 ವರ್ಷಗಳ ಮೊದಲು ಬಂದು ಈ ವಾಣಿ ಹೇಳಿದರು, ಅವರನ್ನು ನಾವು ಅವಿದ್ಯಾವಂತರೆಂದು ಹೇಳುತ್ತಿದ್ದೆವು ಮತ್ತು ವೇದಶಾಸ್ತ್ರಗಳನ್ನು ಅರಿಯದವನು, ಮತ್ತು ಅವರು ಇದನ್ನು ಬರೆದಿಟ್ಟಿದ್ದಾರೆ. ಏನೆಂದರೆ ಹೀಗಿತ್ತು ಮತ್ತು ಇಂದು ಇದೇ ನಮ್ಮ ಸದ್ಗ್ರಂಥಗಳಲ್ಲಿ ಬರೆದಿರುವಂಥದ್ದು ಸಿಕ್ಕಿದರೆ, ಹಾಗಾದರೆ ಪುಣ್ಯಾತ್ಮರೇ, ಭಗವಂತ ಯಾರು? ಕಬೀರ್ ಈಸ್ ಗಾಡ್. ಪರಮಾತ್ಮನೇ ಹೇಳಬಲ್ಲನು. ಹೇಗೆ ಈ ಗೀತೆಯ ಜ್ಞಾನದಾತ ಈ ಬ್ರಹ್ಮನು, ಇವನೇ ಕಾಲನು, ತನ್ನ ಪುತ್ರ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಅವನು ಹೇಳುತ್ತಿದ್ದಾನೆ, ಇವನು ಇಂತಹದೇ ಲೀಲೆ ಮಾಡುತ್ತಾನೆ, ಇವನು ಯಾರ ಮುಂದೆಯೂ ಬರುವುದಿಲ್ಲ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 5 ಮತ್ತು 9ರಲ್ಲಿ ಇವನು ಸ್ವತಃ ಹೇಳುತ್ತಾನೆ, ಅರ್ಜುನ, ನನ್ನ ಮತ್ತು ನಿನ್ನ ಬಹಳ ಜನ್ಮಗಳು ಆಗಿ ಹೋಗಿವೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಕರ್ಮ ಮತ್ತು ಜನ್ಮ ಅಲೌಕಿಕವಾಗಿದೆ. ಇವನ ಕರ್ಮ ಅಲೌಕಿಕ ಹೀಗಿದೆ, ಇವನು ಯಾರಲ್ಲಿಯೂ ಪ್ರವೇಶಿಸಿ ಹೇಳುತ್ತಾನೆ. ಮತ್ತು ಗೀತೆ ಅಧ್ಯಾಯ 7 ಶ್ಲೋಕ 24-25ರಲ್ಲಿ ಹೇಳಲಾಗಿದ್ದೇನೆಂದರೆ, ಈ ಮೂರ್ಖ ಸಮುದಾಯ ಮುಂದೆ ನಿಂತಿರುವ ಸೈನಿಕರು ನನ್ನನ್ನು ಶ್ರೀಕೃಷ್ಣನೆಂದು ತಿಳಿತಿರಬಹುದು. ಐ ಆಮ್ ನಾಟ್ ಕೃಷ್ಣ. ಅವ್ಯಕ್ತನಾಗಿರುವ ನನ್ನನ್ನು ಈ ವ್ಯಕ್ತಿಗಳು ಆಪನಂ ಮನ್ಯಂತೆ, ಇವರು ಈಗ ಮಾತನಾಡುತ್ತಿರುವ ನನ್ನನ್ನು ಕೃಷ್ಣನೆಂದು ತಿಳಿಯುತ್ತಿರಬಹುದು. ನಾನು ಕೃಷ್ಣನಲ್ಲ, ನಾನು ನನ್ನ ಯೋಗ ಮಾಯೆಯಿಂದ ಅವಿತಿರುತ್ತೇನೆ. ನಾನು ಎಂದಿಗೂ ಯಾರ ಮುಂದೆಯೂ ಪ್ರಕಟನಾಗುವುದಿಲ್ಲ. ಇದು ನನ್ನ ದೃಢ ಅನುತ್ತಮ ಕೆಟ್ಟ ನಿಯಮವಾಗಿದೆ. ನಾನು ಎಂದಿಗೂ ಯಾರ ಮುಂದೆಯೂ ಬರುವುದಿಲ್ಲ. ನಾನು ಅವಿತಿರುತ್ತೇನೆ, ಗುಪ್ತವಾಗಿರುತ್ತೇನೆ. ಹಾಗಾದರೆ ಪುಣ್ಯಾತ್ಮರೇ, ಇವನು 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಹೇಳುತ್ತಾನೆಂದರೆ, ತನ್ನ ಉತ್ಪತ್ತಿಯ ಕುರಿತು ದೇವತೆಗಳಿಗೆ ಗೊತ್ತಿಲ್ಲ, ಋಷಿಗಳಿಗೂ ಗೊತ್ತಿಲ್ಲ, ಏಕೆಂದರೆ ಇವರ ಉತ್ಪತ್ತಿ ನಾನೇ ಮಾಡುತ್ತೇನೆ. ಈಗ ತಂದೆಯ ಉತ್ಪತ್ತಿಯ ಬಗ್ಗೆ ಮಕ್ಕಳು ತಿಳಿಯಲು ಸಾಧ್ಯವಿಲ್ಲ. ತಾತನು ಹೇಳಬಹುದು ಎಲ್ಲ ಡೇಟ್ ಆಫ್ ಬರ್ತ್. ಹಾಗಾಗಿ ನಮ್ಮ ತಾತನು ಬಂದು ಕಬೀರ ಪರಮೇಶ್ವರನು ಇವರ ಡೇಟ್ ಆಫ್ ಬರ್ತ್ ಹೇಳಿದ್ದಾರೆ ಮತ್ತು ಈ ಬ್ರಹ್ಮನ ಉತ್ಪತ್ತಿ ಹೇಳಿದ್ದಾರೆ. ಇವರ ತಂದೆಯ ಉತ್ಪತ್ತಿ ಬಗ್ಗೆ ಕೂಡ ಹೇಳಿದ್ದಾರೆ, ಅವನು ಹೇಗೆ ಉತ್ಪನ್ನನಾಗಿದ್ದ. ಹಾಗಾದರೆ ಆ ಭಗವಂತ ಯಾರು? ಇಡೀ ಸೃಷ್ಟಿಯನ್ನು ರಚಿಸಿದವನು. ಕಬೀರ್ ಈಸ್ ಗಾಡ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org.